ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣಗಳ ನಡುವೆ ಸಂಪರ್ಕ ಕಲ್ಪಿಸಲೆಂದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಈ ಸೇತುವೆಗೆ ಈಗ 60 ವರ್ಷ. ಈಗಾಗಲೇ ಶಿಥಿಲಗೊಂಡಿರುವ ಈ ಸೇತುವೆಯು ತುಂಗಭದ್ರಾ ಡ್ಯಾಂನಿಂದ ನದಿಗೆ 1 ಲಕ್ಷ ಕ್ಯೂಸೆಕ್ ಮೇಲ್ಪಟ್ಟು ನೀರು ಬಿಡುಗಡೆ ಮಾಡಿದರೆ ಮುಳುಗಿ ಹೋಗುತ್ತದೆ. ಹೀಗೆ ಇದು ಮುಳುಗಿದಾಗಲೆಲ್ಲ ಕಂಪ್ಲಿ ಮತ್ತು ಗಂಗಾವತಿ ನಡುವಿನ ಸಂಪರ್ಕ ಕಡಿತವಾಗುತ್ತದೆ. ಕನಿಷ್ಠ 10 ದಿನಗಳಿಂದ ಹಿಡಿದು ಒಮ್ಮೊಮ್ಮೆ 1 ತಿಂಗಳವರೆಗೂ ಹೀಗೆ ಸಂಪರ್ಕ ಕಡಿತಗೊಳ್ಳುತ್ತಿರುತ್ತದೆ. 1959ರ ಫೆಬ್ರವರಿ 17ರಂದು ಈ ಸೇತುವೆ ನಿರ್ಮಾಣಕ್ಕೆ ಮೈಸೂರು ಸರ್ಕಾರದ ಅಂದಿನ ಲೋಕೋಪಯೋಗಿ ಸಚಿವ ಎಚ್.ಎಂ. ಚನ್ನಬಸಪ್ಪ ಭೂಮಿ ಪೂಜೆ ಮಾಡಿದ್ದರು. 1961ರ ಜುಲೈನಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಎಚ್.ಕೆ. ವೀರಣ್ಣಗೌಡ ಸೇತುವೆ ಉದ್ಘಾಟಿಸಿದ್ದರು. ಈ ಸೇತುವೆಯ ಉದ್ದ 1934 ಅಡಿ, ಅಗಲ 22 ಅಡಿ. ಒಟ್ಟು 51 ನೀರಿನ ಕಮಾನುಗಳನ್ನು ಈ ಸೇತುವೆ ಒಳಗೊಂಡಿದೆ. ಇದು ಮುಳುಗಿದರೆ ಬಳ್ಳಾರಿ, ಕಂಪ್ಲಿ, ಗಂಗಾವತಿ ಜನತೆ ಬುಕ್ಕಸಾಗರ ಬಳಿಯ ಕಡೆಬಾಗಿಲು ಸೇತುವೆ ಮೂಲಕ ಸುಮಾರು 35 ಕಿಲೋಮೀಟರ್ ಸುತ್ತಿ ಗಂಗಾವತಿಗೆ ತೆರಳಬೇಕಾಗುತ್ತದೆ. ವಿದ್ಯಾರ್ಥಿಗಳು, ಚಿಕಿತ್ಸೆಗೆ ತೆರಳುವ ರೋಗಿಗಳು, ಕೃಷಿ ಕಾರ್ಮಿಕರು, ಪ್ರಯಾಣಿಕರು ಈ ಸಂಪರ್ಕ ಕಡಿತದಿಂದಾಗಿ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಪ್ರತಿ ಮಳೆಗಾಲದಲ್ಲೂ ಈ ಸಮಸ್ಯೆ ತಲೆದೋರುತ್ತದೆ. ಆಗ ಮಾತ್ರ ಹೊಸ ಸೇತುವೆ ಮಾತು ಚಾಲ್ತಿಗೆ ಬರುತ್ತದೆ. ನದಿಯಲ್ಲಿ ಪ್ರವಾಹ ಇಳಿದು ಸೇತುವೆ ಕಂಡ ಕೂಡಲೇ ಜನಪ್ರತಿನಿಧಿಗಳು ಹೊಸ ಸೇತುವೆ ಬಗ್ಗೆ ಯೋಚಿಸುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ. ಪ್ರತಿ ವರ್ಷದಂತೆ ಶಾಲೆಗೆ ಹೋಗೋ ಮಕ್ಕಳಿಗೂ, ಹೊಲ ಮಾಡಿರೋ ರೈತರಿಗೂ, ಆಮೇಲೆ ಕೆಲಸಕ್ಕೆ ಹೋಗೋ ಗಂಗೋರಿಗೆ, ಕೆಲಸಕ್ಕೆ ಹೋಗೋರಿಗೂ ಬಹಳ ತೊಂದರೆ ಆಗಿದೆ. ಇದು ಸೇತುವೆ ಪ್ರತಿ ವರ್ಷ ಇದೇ ರೀತಿ ಮುಳುಗಿ ಪ್ರತಿ ವರ್ಷನೂ ಇದೇ ಸಮಸ್ಯೆ ಆಗ್ತಾ ಇದೆ. ಇತ್ತೀಚೆಗೆ ರಕ್ಷಣಾ ಸರಳು ಹಾಳಾಗಿ ಸೇತುವೆ ಇನ್ನಷ್ಟು ದುರ್ಬಲವಾಗಿದೆ. ಪ್ರತಿ ಬಾರಿ ನದಿ ತುಂಬಿ ಹರಿದು ಸೇತುವೆ ಮೇಲೆ ನೀರು ಇಳಿಮುಖವಾದ ಬಳಿಕ ಲೋಕೋಪಯೋಗಿ ಇಲಾಖೆಯವರು ಸೇತುವೆ ಮೇಲಿನ ಸಿಮೆಂಟ್ ಲೇಪನ, ಕಬ್ಬಿಣ ಸರಳು ಸೇರಿದಂತೆ ಇತರೆ ಕಾಮಗಾರಿಗಳ ತಾತ್ಕಾಲಿಕ ದುರಸ್ತಿ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರೆ. ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಅಲ್ಲಿ ಶಾಲೆ ಗಾಡಿ ಕಳಿಸ್ತಾರೆ, ಅದರಲ್ಲಿ ಹಾಕೊಂಡು ಹೋಗ್ಬೇಕು. ತುಂಬಾ ತೊಂದ್ರೆನೆ, ನೀರ್ ಬಂದ್ರೆ ಪಾತ್ರೆ ಬಟ್ಟೆ ಮಕ್ಳಿಗೆಲ್ಲ ಎತ್ಕೊಂಡು ಹೋಗೋದು ಬರತ್ತೆ. ಇಲ್ಲಿಂದ ಅಲ್ಲಿ ತನಕ ಆ ಮನೆಯಲ್ಲ ನೀರಲ್ಲಿ ಮುಳುಗತ್ತೆ. ಇಲ್ಲಿ ಮೆಟ್ಟಿನ ತನಕ ಬರತ್ತೆ. ಶಾಲೆ ಹೋಗ್ತೀವಿ, ಗೌರ್ಮೆಂಟ್ ಶಾಲೆ. ಎಷ್ಟು ದಿನ ಇರ್ತೀರ ಅಲ್ಲಿ? ಶಾಲೆಲೆ 3-4 ದಿವಸ ಇರ್ತೀವಿ. ನೀರ್ ಕಮ್ಮಿ ಆದ್ರೆ ಮನೆಗೆ ಬರ್ತೀವಿ. 2025ರ ಜೂನ್ 16ರಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಸರ್ಕಾರದ ಅವಧಿಯಲ್ಲಿಯೇ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಈ ಕುರಿತು ಯಾವುದೇ ಪ್ರಕ್ರಿಯೆ ಈವರೆಗೂ ಶುರುವಾಗಿಲ್ಲ. ದಿನದಿಂದ ದಿನಕ್ಕೆ ಬಲಹೀನವಾಗುತ್ತಿರುವ ಸೇತುವೆ ದುರಸ್ತಿಯಲ್ಲಿಯೇ ಕಾಲ ತಳ್ಳುತ್ತಿದೆ. ಅವಘಡ ಸಂಭವಿಸುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂಬುದು ಜನರ ಆಗ್ರಹ.